ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲಿ ನಿಮ್ಮನ್ನ ಕಾಣುವಂಥದ್ದು ತುಂಬಾ ಸಂತೋಷವುಳ್ಳಂತಹ ಒಂದು ಕಾರ್ಯವಾಗಿದೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಯಾಕೋಬನು ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಹೌದು ಪ್ರಿಯರೇ, ಈ ದಿನದಲ್ಲಿ ನೀವು ಏನೆಲ್ಲ ಹೋರಾಟಗಳನ್ನ ಎದುರಿಸ್ತಿದ್ದೀರೋ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಬಹುದು. ನಿಮ್ಮ ಪರಿಸ್ಥಿತಿಯಲ್ಲಿ ನಿಮಗೆ ಮುಂದೆ ಏನು ಮಾಡ್ಲಿಕ್ಕೆ ಏನು ಮಾಡಬೇಕು, ಏನು ಮಾಡಬಹುದು ಎಂಬುದಾಗಿ ನಿಮಗೆ ತಿಳಿಯದೇ ಇರಬಹುದು. ಪ್ರತಿಯೊಂದು ದಿನವೂ ಕೂಡ ಒಂದೇ ರೀತಿಯಲ್ಲಿ ಇರುವಂತದ್ದಾಗಿರುವುದಿಲ್ಲ. ಒಂದೊಂದು ದಿನವೂ ಕೂಡ ಅದರದೇ ಆದಂತಹ ಒಳ್ಳೆಯತನವಾಗಿರಬಹುದು, ಕೆಟ್ಟತನವಾಗಿರಬಹುದು, ಹೋರಾಟವಾಗಿರಬಹುದು, ಸಂತೋಷವಾಗಿರಬಹುದು, ದುಃಖವಾಗಿರಬಹುದು, ಕಣ್ಣೀರಾಗಿರಬಹುದು. ಎಲ್ಲಾ ರೀತಿಯ ಒಂದು ಪರಿಸ್ಥಿತಿಗಳಲ್ಲಿ ನಾವು ಒಂದೊಂದು ದಿನವೂ ಕೂಡ ಹಾದು ಹೋಗುವವರಾಗಿದ್ದೇವೆ. ಆ ಪ್ರತಿ ಒಂದೊಂದು ದಿನವನ್ನ ನಾವು ದೇವರ ಜ್ಞಾನದಿಂದ ನಾವು ನಡೆಸುವಾಗ ಖಂಡಿತವಾಗಿಯೂ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಜಯವನ್ನ ನಾವು ಹೊಂದಿಕೊಳ್ಳುತ್ತೇವೆ. ಆದುದರಿಂದ ಈ ದಿನಕ್ಕಾಗಿ ನಿಮಗೆ ಯಾವ ಜ್ಞಾನ ಬೇಕಾಗಿದೆ? ಈ ದಿನವನ್ನ ನೀವು ನಡೆಸಲಿಕ್ಕೆ ನಿಮಗೆ ಬೇಕಾಗಿರುವಂತಹ ಜ್ಞಾನವನ್ನ ಈ ಒಂದು ದಿನಕ್ಕೆ ಮಾತ್ರವೇ ಅಲ್ಲ, ನಿಮ್ಮ ಜೀವಿತವನ್ನ ನೀವು ಒಳ್ಳೆಯ ಮಾರ್ಗದಲ್ಲಿ, ದೇವರ ಮಾರ್ಗಗಳಲ್ಲಿ ನಡೆಸುವುದಕ್ಕೆ ನಿಮಗೆ ಬೇಕಾಗಿರುವಂತಹ ಎಲ್ಲಾ ಜ್ಞಾನವನ್ನ ದೇವರು ಕೊಡುವಾತನಾಗಿದ್ದೇನೆ. ಇಲ್ಲಿ ನೋಡಿ, ಯಾಕೋಬನು ಹೇಳಿರುವಂತ ಒಂದು ವಾಕ್ಯ ತುಂಬಾ ಯಾಕೋಬನು ಹೇಳಿರುವಂತ ಈ ಒಂದು ವಾಕ್ಯ ತುಂಬಾ ಸುಂದರವಾಗಿರುವಂತ ಒಂದು ವಾಕ್ಯವಾಗಿದೆ. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಈ ಲೋಕದಲ್ಲಿ ನಾವು ಏನನ್ನಾದ್ರೂ ತೆಗೆದುಕೊಳ್ಳುವಾಗ, ಯಾರ ಬಳಿಯಲ್ಲಾದ್ರೂ ಕೇಳುವಾಗ ಆಗಿರಬಹುದು, ತೆಗೆದುಕೊಳ್ಳುವಾಗಿರ್ಬೇಕಾದ್ರೂ ಇರಬಹುದು, ಒಂದು ಲಿಮಿಟ್ ಇರ್ತದೆ, ಒಂದು ಇತಿಮಿತಿಯಿಂದ ನಾವು ಅದನ್ನ ಹೊಂದಿಕೊಳ್ಳುವವರಾಗಿರ್ತೇವೆ. ಆದ್ರೆ ದೇವರಿಂದ ನಾವು ಯಾವ ಕಾರ್ಯಗಳನ್ನ ಬೇಡಿಕೊಳ್ಳುವಾಗ, ದೇವರಲ್ಲಿ ಕೇಳಿಕೊಳ್ಳುವಾಗ, ದೇವರು ಹಂಗಿಸದೆ ಉದಾರ ಮನಸ್ಸಿನಿಂದ ದೇವರು ಕೊಡುವಾತನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ಈ ದಿನದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಮಗಾಗಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ಅವರ ವಿದ್ಯಾಭ್ಯಾಸದಲ್ಲಿ ಆಗಿರಬಹುದು, ನಮ್ಮ ಮಕ್ಕಳ ಜೀವಿತದ, ಅವರ ಕುಟುಂಬದ ಜೀವಿತಗಳಲ್ಲಿ ಆಗಿರಬಹುದು, ನಮ್ಮ ಕುಟುಂಬಗಳಲ್ಲಿ ಆಗಿರಬಹುದು, ಎಲ್ಲರಿಗೂ ಕೂಡ ನಮಗೆ ಜ್ಞಾನ ಅಗತ್ಯವಿದೆ. ಆ ಜ್ಞಾನವನ್ನ ನಾವು ಕೊಡುವಾತನ ಬಳಿಯಿಂದ ಕೇಳಿಕೊಳ್ಳೋಣ. ದೇವರು ನಿಮಗೆ ಹಂಗಿಸದೆ ಉದಾರವಾಗಿ ಕೊಡುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನೇ, ನಿಮಗೆ ಸ್ತೋತ್ರ ಮಾಡುತ್ತಾ, ಈ ಕರ್ತನೆ ನೀವು ಕೊಟ್ಟಿರುವಂತಹ ಈ ಒಂದು ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ, ನಿಮ್ಮ ವಾಕ್ಯದ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಏಸಪ್ಪ, ಈ ಕಾರ್ಯಕ್ರಮವನ್ನ ನೋಡ್ತಿರುವಂತ ಎಲ್ಲಾ ನನ್ನ ಸಹೋದರ ಸಹೋದರಿಯರಿಗಾಗಿ ಕರ್ತನೆ, ನಮ್ಮೆಲ್ಲರ ಕುಟುಂಬಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ನಮ್ಮೆಲ್ಲರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಏಸಪ್ಪ, ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ಜ್ಞಾನವನ್ನ ಕೊಟ್ಟು ನಡೆಸುವಂತವನಾಗು. ಕರ್ತನೆ, ನಿನ್ನ ವಾಕ್ಯದಲ್ಲಿ ಸ್ವಾಮಿ ನೀವು ಹೇಳಿದ್ದೀರಿ, ಕರ್ತನೆ, ಯಾರಿಗೆ ಜ್ಞಾನವಿಲ್ಲವೋ ಅವರು ದೇವರನ್ನ ಕೇಳಿಕೊಳ್ಳುವಾಗ ಹಂಗಿಸದೆ ಕೊಡ್ತಾನೆ, ಉದಾರವಾಗಿ ಕೊಡ್ತಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಅಪ್ಪ, ನೀನು ಉದಾರವಾಗಿ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಹಸ್ತಕ್ಕೆ ಎಲ್ಲ ಕುಟುಂಬಗಳನ್ನ, ಈ ಕಾರ್ಯಕ್ರಮವನ್ನ ನೋಡ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ಒಪ್ಪಿಸಿಕೊಟ್ಟಿದ್ದೇನೆ. ಎಲ್ಲರಿಗೂ ಕರ್ತನೆ ಅವರಿಗೆ ಬೇಕಾಗಿರುವಂತಹ ಜ್ಞಾನದಿಂದ ತುಂಬಿಸಿ ಸ್ವಾಮಿ ನೀವು ನಡೆಸಬೇಕಾಗಿ, ಅವರನ್ನ ಸಂತೋಷದಿಂದ ಕೂಡಿದವರಾಗಿ ಇಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.